ಜ್ಯೋತಿಷಿ ಕಮಲಾಕರ ಭಟ್ ಅರೆಸ್ಟ್ ಆಗಿದ್ದಾರೆ. ಕಮಲಾಕರ ಭಟ್ ಕೊಲೆ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಕಮಲಾಕರ ಭಟ್ ಈಗ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ. ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕೇಸ್ನಲ್ಲಿ ಒಂದು ಘನಘೋರ ಸತ್ಯ ಹೊರಗಡೆ ಬಂದಿದೆ. ಭಟ್ಟನ ಸುಂದರಿಯ ಕ್ರೂರ ಮುಖವಾಡ ಬಿಚ್ಚಿಟ್ಟಿದ್ದಾಳೆ ಬಾಲಕಿ. ಭಟ್ಟನ ಹಿಂದೆ ಹೋಗಿ ಮಕ್ಕಳ ಪಾಲಿಗೆ ರಾಕ್ಷಸಿಯಾಗಿದ್ದಾಳೆ ತಾಯಿ. ಗಂಡನನ್ನ ಬಿಟ್ಟು ಕಮಲಾಕರ ಭಟ್ಟನ ಹಿಂದೆ ಹೋಗಿದ್ದ ಸುಚಿತ್ರಾ. ಎಸ್, ಸುಚಿತ್ರಾ ಮತ್ತು ಕಮಲಾಕರ ಭಟ್ ಲಿವಿಂಗ್ ಟುಗೆದರ್ ಇದ್ರು. ಸುಚಿತ್ರಾಗೆ ಇಬ್ರು ಹೆಣ್ಣುಮಕ್ಕಳಿದ್ರು. ಆ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಕಮಲಾಕರ ಭಟ್ರ ಜೊತೆಗೆ ವಾಸ ಮಾಡ್ತಾ ಇದ್ರು. ಆದರೆ ಹೆಣ್ಣು ಮಕ್ಕಳಿಗೆ ಕಮಲಾಕರ ಭಟ್ರ ಜೊತೆಗೆ ತನ್ನ ತಾಯಿ ಇರೋದು ಇಷ್ಟ ಇರಲಿಲ್ಲ. ಹೀಗಾಗಿ ತಾಯಿಯ ವಿರುದ್ಧ ತಂದೆಗೆ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದ ಮೇಲೆ ನಡೆಯೋದೇ ಈ ಕೊಲೆ ಘಟನೆ. ಎಸ್, ಕಮಲಾಕರ ಭಟ್ಟ ಖ್ಯಾತ ಜ್ಯೋತಿಷಿ. ಹಲವಾರು ಖಾಸಗಿ ವಾಹಿನಿಗಳಲ್ಲಿ ಜ್ಯೋತಿಷ ಹೇಳ್ತಾ ಇದ್ರು. ಅವ್ರಿಗೂ ಕೂಡ ಒಬ್ಬ ಹೆಣ್ಮಗಳು ಇದ್ದಾಳೆ ಅಂತ ಅನ್ಸುತ್ತೆ. ಮತ್ತು ಹೆಂಡತಿ ಇತ್ತೀಚೆಗೆ ಕ್ಯಾನ್ಸರ್ನಿಂದ ಅವರು ತೀರ್ಕೊಂಡಿದ್ರು. ಅದಾದ ಮೇಲೆ ಈ ಸುಚಿತ್ರಾ ಪರಿಚಯ ಆಗುತ್ತೆ. ಸುಚಿತ್ರಂಗೂ ಕೂಡ ಗಂಡ ಬಿಟ್ಟಿರ್ತಾನೆ ಮಹೇಶ್. ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ. ಸುಚಿತ್ರಂಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಸುಚಿತ್ರಾ ಮತ್ತು ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಬೇಸಿಕಲಿ ಇವರು ಕೂಡ ಉತ್ತರ ಕನ್ನಡ ಜಿಲ್ಲೆಯವರೇ. ಕಮಲಾಕರ ಭಟ್ರು ಶಿವಮೊಗ್ಗದಲ್ಲಿ ಹೋಗಿ ಸುಚಿತ್ರಾ ಮತ್ತು ಆ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಸಂಸಾರ ಮಾಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳು ಇಬ್ಬರು ಒಂದು ರೂಮಲ್ಲಿ, ಕಮಲಾಕರ ಭಟ್ ಮತ್ತು ಸುಚಿತ್ರಾ ಇನ್ನೊಂದು ರೂಮಲ್ಲಿ ಇರ್ತಾರೆ. ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಅದು ಇಷ್ಟ ಆಗಲ್ಲ. ಹೀಗಾಗಿ ತನ್ನ ತಂದೆ ಮಹೇಶ್ಗೆ ಒಂದು ಮೆಸೇಜ್ ಮಾಡ್ತಾರೆ, ನಮ್ಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ನಮ್ಮ ತಾಯಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಮಹೇಶು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳು ಮಾಡಿರುವಂಥ ಮೆಸೇಜ್ ತೋರಿಸ್ತಾರೆ. ನನ್ನ ಪತ್ನಿ ಈ ಥರ ಮಕ್ಕಳಿಗೆ ಅನೈತಿಕ ಸಂಬಂಧ ಇಟ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾಳೆ, ದಯವಿಟ್ಟು ಮಕ್ಕಳನ್ನ ನನ್ನ ಜೊತೆ ಕಳಿಸಿ ಅಂತ. ಆಗ ಮಹೇಶ್ ಜೊತೆ ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಮಹೇಶ್ ತನ್ನ ಅಣ್ಣನ ಮನೆಯಲ್ಲಿ ಮಕ್ಕಳನ್ನ ಇಟ್ಟಿರ್ತಾರೆ. ಯಾವಾಗ ಅಣ್ಣನ ಮನೆಯಲ್ಲಿ ಮಕ್ಕಳನ್ನ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು ಸುಚಿತ್ರಾಗೆ, ಸುಚಿತ್ರಾ ಸಿಕ್ಕಾಪಟ್ಟೆ ಜೋರು, ಬಾಯಿ ಬೊಂಬಾಯಿ. ಆಕೆ ಏನು ಮಾಡ್ತಾಳೆ, ತನ್ನ ತಂದೆ ಮತ್ತು ಕಮಲಾಕರ ಭಟ್ಟರು ಸೇರಿದಂತೆ ಇನ್ನಷ್ಟು ಮಂದಿಯನ್ನ ಕಾರಲ್ಲಿ ಕರ್ಕೊಂಡು ಬಂದು ತನ್ನ ಮಗಳನ್ನ ಕಳುಹಿಸಿ ಅಂತ ಜಗಳ ಮಾಡ್ತಾಳೆ. ಆದರೆ ಮಹೇಶ್ ಮತ್ತು ಅವರ ಸಹೋದರ, ಮಕ್ಕಳಿಗೆ ನಿನ್ನ ಜೊತೆ ಬರಕ್ಕೆ ಇಷ್ಟ ಇಲ್ಲ, ಮಕ್ಕಳೇ ಸ್ವತಃ ನೀನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಮೆಸೇಜ್ ಮಾಡಿದ್ದಾರೆ, ಹಾಗಾಗಿ ಕಳಿಸಲ್ಲ ಅಂತಾರೆ. ಆದರೆ ಸುಚಿತ್ರ ಸುಮ್ಮನಾಗಲ್ಲ, ಮಕ್ಕಳನ್ನ ದರ ಎಳ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾಳೆ. ಮಕ್ಕಳು ಚೀರ್ತವೆ. ಮಹೇಶ್ ಅಂದರೆ ಮಕ್ಕಳ ತಂದೆ ಮತ್ತು ಅವ್ರ ಸಂಬಂಧಿಕರು ಮಕ್ಕಳನ್ನ ಒಳಗಡೆ ಹಾಕಿ ಲಾಕ್ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಂಥ ಸುಚಿತ್ರಾ, ಅದು ಮೊದಲೇ ಪ್ರೀ ಪ್ಲ್ಯಾಂಡ್ ಆಗಿ ಏನಾದರೂ ಚಾಕು ತಂದಿದ್ರೋ ಗೊತ್ತಿಲ್ಲ, ಚಾಕು ತಂದು ಅಡ್ಡ ಬಂದವ್ರಿಗೆಲ್ಲ ಚಾಕು ಹಾಕ್ತಾರೆ. ಈ ಸಂದರ್ಭದಲ್ಲಿ ಮಹೇಶ್ ಅಣ್ಣ ತುಂಬ ಗಾಯಗೊಳ್ತಾರೆ. ಊರಿನ ಜನ ಎಲ್ಲ ಬರ್ತಾರೆ. ಅವ್ರು ತಂದಿದ್ದ ಕಾರನ್ನ ಜಖಂ ಮಾಡ್ತಾರೆ. ಇವರು ಓಡ ಹೋಗ್ತಾರೆ. ಆದರೆ ಮಹೇಶ್ ಅಣ್ಣ ಮಾರ್ಗ ಮಧ್ಯೆ ಸಾವನ್ನಪ್ತಾರೆ. ಮಹೇಶ್ ಮತ್ತು ಕುಮಾರ್ ಎನ್ನುವರು ಗಂಭೀರ ಗಾಯಗಳಾಗಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಒಟ್ಟಾರೆ ಸಾರಾಂಶ, ಕಮಲಾಕರ ಭಟ್ರಿಗೆ ಎದಕ್ಕೆ ಬೇಕಾಗಿತ್ತು? ಎಲ್ಲರೂ ಒಬ್ಬ ಸಾತ್ವಿಕ ಮನುಷ್ಯ ಅಂತ ಅನ್ಕೊಂಡಿದ್ರು, ಜ್ಯೋತಿಷ್ಯ ಹೇಳ್ಕೊಂಡು ಜೀವನ ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಅನೈತಿಕ ಸಂಬಂಧ ಇಟ್ಕೊಂಡು ಇವತ್ತು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.